ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ಈ ವಿಡಿಯೋದ್ರಲ್ಲಿ ನಿಮಗೆ KCET 2025 ರಿಸಲ್ಟ್ ಡಿಲೇ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಫಸ್ಟ್ ನಿಮಗೆ ಗೊತ್ತಿರಬೇಕು, KCET ರಿಸಲ್ಟ್ ಅಂದರೆ ಒಂದು ಫೈನಲ್ ಔಟ್ಪುಟ್ ಅಲ್ಲ. ಇದಕ್ಕೆ ಬ್ಯಾಕ್ ಎಂಡ್ ಆಗಿ ಸೆಕೆಂಡ್ PU ಬೋರ್ಡಿಂದ ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಕೂಡ ಇಂಟಿಗ್ರೇಟ್ ಆಗುತ್ತೆ. ಇದನ್ನ KA ಕನ್ಸಿಡರ್ ಮಾಡ್ತಾ ಇದೆ KCET ರ್ಯಾಂಕ್ ಲಿಸ್ಟ್ನ ಜನರೇಟ್ ಮಾಡೋಕ್ಕೆ. ಹಾಗೆ ಈ ಪ್ರೋಸೆಸ್ ಆಗಬೇಕು ಅಂದರೆ ಬೋರ್ಡ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನಿಮ್ಮ ರಿಸಲ್ಟ್ May 25 ಬಿಫೋರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಡಿಲೇ ಆಗ್ತಿದೆ ಅಂದರೆ ಇಟ್ಸ್ ಬಿಕಾಸ್ ಆಫ್ ಸೆಕೆಂಡ್ PU ಇಂಟರ್ನಲ್ ರಿಸಲ್ಟ್. ರಿಸಲ್ಟ್ನ ಫೈನಲ್ ಆಗಬೇಕು, ಹಾಗೆ ಕ್ರಾಸ್ ಚೆಕ್ ಆಗಬೇಕು, ಮತ್ತು ಅದಾದಮೇಲೆ KCET ಪರ್ಫಾರ್ಮೆನ್ಸ್ನ ಮ್ಯಾಪ್ ಮಾಡೋಕ್ಕಾಗೋದು. ಸೊ ನಿಮ್ಮ ಫೈನಲ್ ರ್ಯಾಂಕ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ಸೊ KA ಮತ್ತು PU ಬೋರ್ಡ್ ಇದನ್ನು ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದ್ರಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡ್ತೀನಿ. ಈ ಅಪ್ಡೇಟ್ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಸ್ಟೂಡೆಂಟ್ಸ್, ಬಾಯ್.